ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಗಿತ್ತು ವ್ಲಾಗ್ ಮಾಡಿಲ್ಲ ಇದ್ರಾಗ. ಭಾಳ ದಿನ ಅವಾಗ ಮಾಡ್ತಿರ್ತೀವಿ ನಾವು, ಅದು ಬಿಡ್ರಿ ಅವೆಲ್ಲ ಕೇಳಬೇಡ್ರಿ. ನಾವು ಹಂಗೆ ಭಾಳ ದಿನ ಆಗಿತ್ತು, ಒಟ್ಟ ನಿಮ್ಮ ಜೊತೆ ಮಾತಾಡಿದ್ದಿಲ್ಲ ಹಿಂಗೆ ವ್ಲಾಗಲ್ಲಿ ಅಂತ. ಬರೀ ಕಾಮಿಡಿನೇ ಮಾಡಿವಿ, ಕಾಮಿಡಿ ವಿಡಿಯೋಸೇ ಬರಾಕತ್ತಿದ್ವಲ್ಲ ಜಾಸ್ತಿ, ಅದಕ್ಕೆ ನಿಮ್ಮ ಜೋಡಿ ಏನು ಹಂಚ್ಕೊಳಕ್ ಆಗಿದ್ದಿಲ್ಲ. ಅದಕ್ಕೆ ಇವತ್ತು ಏನು ತೊಗೊಂಬಂದೀವಪ್ಪ ಅಂದ್ರೆ, ಎಲ್ಲ ಕಾಮಿಡಿ ವಿಡಿಯೋಸ್ ಏನು ಮಾಡಾಕತ್ತೀವಲ್ಲ ನಾವು ಎಲ್ಲ ಕಮೆಂಟ್ಸ್ ಓದಾಕತ್ತೀವಿ. ಬಟ್ ರಿಪ್ಲೈ ಒಬ್ರಿಗೆ ಮಾಡಿ ಒಬ್ರಿಗೆ ಬಿಡೋಕ್ಕಾಗಲ್ಲ, ಎಲ್ಲಕ್ಕೂ ಮಾಡೋಕ್ಕಾಗಲ್ಲ ಅಂತ ಲೈಕ್ ಮಾಡಿರ್ತೀನಿ, ಒಂದು ಸ್ವಲ್ಪ ರಿಪ್ಲೈ ಮಾಡಿರ್ತೀನಿ. ಎಷ್ಟು ಟೈಮ್ ಇರುತ್ತೆ ಅಷ್ಟು ರಿಪ್ಲೈ ಮಾಡಿರ್ತೀನಿ. ಬಟ್ ಎಲ್ಲ ಕಮೆಂಟ್ಸು ನೋಡ್ತೀನಿ, ನಾವು ಖುಷಿ ಪಡ್ತೀವಿ, ಇಬ್ಬರು ನೋಡ್ತೀವಿ, ಓದ್ತೀವಿ, ಎಲ್ಲ ಕಮೆಂಟ್ಸು ಓದ್ತೀವಿ. ನಾನಂತೂ ವಿಡಿಯೋ ಬಿಟ್ಟು ಒಂದು ತಾಸು ಆಗಿರಲ್ಲ, ಮೊದಲು ಕಮೆಂಟೇ ನೋಡ್ತೀನಿ. ಏನಂದರೆ ಈ ಸದ್ದ ಎಷ್ಟು ವಿಡಿಯೋ ಮಾಡಿವಲ್ಲ ಎಲ್ಲ ವಿಡಿಯೋಸ್ ಒಳಗೂ ಒಂದು ಸ್ವಲ್ಪ ದೊಡ್ಡ ಕಮೆಂಟ್ಸ್ ಹಾಕ್ಯಾರ. ನಮ್ಮ ವಿಡಿಯೋ ನೋಡಿ ಅಷ್ಟು ಅವರು ಟೈಮ್ ಕೊಟ್ಟು ಅಷ್ಟು ಟೈಮ್ ಕೊಟ್ಟು ನಮಗೋಸ್ಕರ ಅಷ್ಟು ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿರ್ತಾರೆ. ಅಂದ್ರೆ ನಾವು ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಓದಬೇಕು ಅಂತ ಇವತ್ತು ಎಲ್ಲ ವಿಡಿಯೋಸ್ ಒಳಗೂ ಒಂದು 5 ಕಮೆಂಟ್ಸ್ ಓದ್ತೀನಿ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ ಓದ್ಬೋದು, ಯಾಕಂದರೆ ಎಲ್ಲನೂ ಸೇಮ್ ಕಮೆಂಟ್ಸ್, ಇಮೋಜಿ ಇರ್ತಾವೆ, ಸೂಪರ್ ಚಲೋ ಐತಣ್ಣ, ಹಂಗಣ್ಣ ಹಿಂಗಣ್ಣ ಜೋಡಿ, ಇವು ಯಾವಾಗಿಂದನೂ ಅದ ನಮ್ಗೆ. ಅವರಿಗೆ ಥ್ಯಾಂಕ್ಸ್, ಎಲ್ಲರಿಗೆ ಥ್ಯಾಂಕ್ಸ್. ಏನಂದ್ರೆ ಅವು ಕಮೆಂಟ್ಸ್ ಓದಮು ಒಂದು ಇಷ್ಟಿಷ್ಟು ಉದ್ದು ಕಳ್ಸ್ಯಾರ, ಏನೇನು ಬರ್ದು ಕಳ್ಸ್ಯಾರ. ಅವ್ರ ಖುಷಿಗೆ ಆಗೈತಿ, ನಕ್ಕಾರ, ಭಾಳ ಜನ ಖುಷಿ ಪಟ್ಟಾರ, ಚಲೋ ಐತೆ ಅಂದಾರ. ಹಂಗೂ ಅಂದಾರ ಹಿಂಗೂ ಅಂದಾರ, ಇರಲಿ, ನಾವು ಪಾಸಿಟಿವ್ ಅಷ್ಟೇ ತೊಗೋತೀವಿ. ಕಮೆಂಟ್ಸ್ ಓದಿ ಹೇಳ್ಬೇಕಂದ್ರೆ ನಾವು ಇಷ್ಟು ದಿನ ಲಾಗು ಮಾಡಿರಲಿಲ್ಲ, ಬರೀ ಕಾಮಿಡಿ ವಿಡಿಯೋಸೇ ಮಾಡ್ಕೊಂಡು ಬಂದೀವಿ. ಅದ್ರ ಸಲುವಾಗಿ ಒಂದು ಸಪ್ರೇಟ್ ವಿಡಿಯೋನ ಮಾಡಿಬಿಡ್ಬೋದು ಅಂತಂದು ಈ ಲಾಗ್ ಮಾಡಕತ್ತೀವಿ. ಎಲ್ಲ ಕ್ವಶನ್ಸ್ನು ಓದ್ತೀವಿ, ಎಲ್ಲ ಕಮೆಂಟ್ಸ್ನು ಓದ್ತೀವಿ. ಹಂಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ, ಕೇಳ್ತೀವಿ, ಏನು ಆನ್ಸರ್ ಹೇಳ್ತೀವಿ. ಹಾಗೆ ಒಂದು ಸ್ವಲ್ಪ ಕ್ವಶನ್ಸ್ ಅದಾವೆ ಕಮೆಂಟ್ ಒಳಗು ನೋಡ್ರಿ. ಎಷ್ಟು ವಿಡಿಯೋ ನಾವು ಫಸ್ಟ್ ವಿಡಿಯೋ ನಮ್ಮದು ಹಂಡತ್ತಿ ಮಂಡು ಸೊಸಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಆ ವಿಡಿಯೋ ಅಲ್ಲ ನಾನು ಅದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಕಂಟಿನ್ಯೂಸ್ ಆಗಿ ಬಿಟ್ಟು ಭಾಳ ದಿನ ಆಯ್ತದ, ಒಂದು 2 ತಿಂಗಳಾಗಿ. ಈಗ ಕಂಟಿನ್ಯೂಸ್ ಆಗಿ ಇದೇ ಮಂತಲ್ಲಿ ಕಂಟಿನ್ಯೂಸ್ ಆಗಿದ್ದು, ಸ್ಟಾರ್ಟಿಂಗ್ ಅಕ್ಟೋಬರ್ ಲಾಸ್ಟ್ ಸೆಪ್ಟೆಂಬರಲ್ಲಿ ಕಂಟಿನ್ಯೂ ಆಗಿದ್ದು ಓದ್ತೀವಿ ನೋಡ್ರಿ. ಫಸ್ಟ್ ಇಂದ ಯಾವ್ದು ಮಾಡ್ಕೋತ ಬಂದೀವಿ ಅದನ್ನು ಓದ್ಕೋತ ಹೋಗ್ತೀವಿ. ಫಸ್ಟ್ ಕಮೆಂಟ್ ಓದುಂಬರ್ರಿ, ಹಂಡತ್ತಿ ಮಂಡು ಸೊಸಿದು ಫಸ್ಟ್ ಕಮೆಂಟ್ ಓದುಂಬರ್ರಿ. ಅಂಜನಾ ಅನ್ನೋರು ಮಾಡ್ಯಾರ. ಸೋ ನೈಸ್ ಬ್ರೋ, ಹುಡುಗಿರು ಇಷ್ಟಪಡೋದು ಹುಡುಗರು ಒಳ್ಳೆ ಮನಸ್ಸನ್ನು ಆ್ಯಂಡ್ ಒಳ್ಳೆ ಮನೆತನನ ಅಂತ ತುಂಬ ಚೆನ್ನಾಗಿ ತಿಳಿಸಿದ್ದೀರಾ. ನಿಮ್ಮ ಫ್ಯಾಮಿಲಿ ಯಾವಾಗಲೂ ಹೀಗೆ ನಗುತ್ತಾ ಇರಲಿ. ಬೆಸ್ಟ್ ಆಫ್ ಲಕ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಟೈಮ್ ಕೊಟ್ಟು ಅಂದ್ರೆ ನಾವು ಅವ್ರಿಗೆ ಅಷ್ಟು ಇಷ್ಟ ಆಗಿರ್ತೀವಿ, ಅಷ್ಟು ಟೈಮ್ ಕೊಟ್ಟು ಅವ್ರು ನಮ್ಗೆ ಆ ಥರ ಒಂದು ಕಮೆಂಟ್ ಹಾಕ್ಯಾರಂದ್ರೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಅವರಿಗೆ. ಮತ್ತು ನೆಕ್ಸ್ಟ್ ಕ್ವಶನ್ ಅದು ಬರ್ರಿ. ಪೂರ್ಣಿಮಾ ಅನ್ನೋರು ಹಾಕ್ಯಾರ. ನಿಮ್ಮ ಮಾತು ಕತೆ ತುಂಬ ಸೊಗಸಾಗಿದೆ, ಹಳ್ಳಿ ಸೊಗಡು ಸೂಪರ್. ಹಳ್ಳಿ ಸೊಗಡು ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಮಾತೇ ಹಂಗಿರ್ತಾವೆ. ಹೆಂಗಂದ್ರೆ ಒಂಥರ ಏನೋ ಆ ಭಾಷೆನೇ ಬೇರೆ, ಆ ಲೈಫ್ ಸ್ಟೈಲೇ ಬೇರೆ, ಇಲ್ಲಿದೇನು ಹೇಳಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್ ಅವ್ರ ಹೆಸರು ಹೇಳ್ಬಿಡು. ಹೇಳಿದ್ನಲ್ಲ, ಮತ್ತು ಹೇಳೀನಿ. ನೆಕ್ಸ್ಟ್ ಅದೇ ಫಿಲ್ಮ್ದು 3ನೇ ಕ್ವಶನ. ಏನೋ ಗೊತ್ತಿಲ್ಲ, ಇವತ್ತು ನಿಮ್ಮ ವಿಡಿಯೋ ತುಂಬ ಹಿಡಿಸಿತು ನನಗೆ. ಒಂದು ಸಾರಿ ನಿಮ್ಮನ್ನು ಬೈತಾ ಇದ್ದೆ, ಆದರೆ ಇವತ್ತು ನಿಮ್ಮ ವಿಡಿಯೋ ನನಗೆ ತುಂಬ ಹಿಡಿಸಿತು. ಒಳ್ಳೆ ಕಂಟೆಂಟ್, ಎಸ್ಪೆಷಲಿ ಅತ್ತೆ ಸೊಸೆ ಜಗಳನ ನಾನು ತುಂಬ ಎಂಜಾಯ್ ಮಾಡಿದೆ. ಯಾರಿಗೂ ರಾಜ್ ಮುರಳ ಅಂತ ಇವರು, ರಾಜೀವ್ ಮುರಳ ಅಂತ ಇವ್ರು ಕಮೆಂಟ್ಸ್ ಹಾಕ್ಯಾರ. ಫಸ್ಟ್ ಬೈತಿದ್ರಂತ, ಈಗ ಇಷ್ಟಪಟ್ಟಾರಂತ. ಥ್ಯಾಂಕ್ಸ್. ನಮ್ಗೆ ಬೈದ್ರು ಖುಷಿನೇ, ಇಷ್ಟಪಟ್ಟರು ಖುಷಿನೇ. ನಾವು ಹಂಗೆ ಅಂತ ಏನಿದು ಇಲ್ಲ, ಅತ್ತಿ ಸೊಸೆ ಜಗಳನ್ನ ಭಾಳ ಎಂಜಾಯ್ ಮಾಡಿದ್ರಂತ ಅವರು. ಥ್ಯಾಂಕ್ಸ್ ಅವರಿಗೂ. ನೆಕ್ಸ್ಟ್ ಕ್ವಶನ 4ನೇ ಕ್ವಶನ. ಅತ್ತೆಯಾದವಳು ತಾನು ಹಿಂದೆ ಸೊಸೆಯಾಗಿ ಬಂದಿದ್ದನ್ನು ಯಾವತ್ತೂ ಮರೆಯದೇ ಇದ್ದರೆ ಸಂಸಾರದಲ್ಲಿ ಜಗಳ ಅನ್ನೋದು ಬರೋದಿಲ್ಲ. ಕರೆಕ್ಟ್. ಅತ್ತೆ ಆಗೋಕ್ಕಿಂತ ಮೊದಲು ಒಂದು ಮನೆಗೆ ಅವರು ಸೊಸೆಯಾಗಿ ಹೋಗಿರ್ತಾರೆ. ಅಲ್ಲಿ ಅವ್ರಿಗೆ ಹೆಂಗೆ ನೋಡ್ಕೊಂಡ್ರು, ಏನು ನೋಡ್ಕೊಂಡ್ರು, ಅವರಲ್ಲಿ ಕಷ್ಟಪಟ್ಟರು, ಅವ್ರು ಹೆಂಗೆ ಚಂದ, ಅದೆಲ್ಲ ಅವ್ರು ನೆನಪಿಸ್ಕೊಂಡು ಒಂದು ಬರೋ ಸೊಸೆನ
ಚೆಂದಾಗಿ ನೋಡ್ಕೊಂಡ್ರೆ ಸಂಸಾರ ಒಳಗೆ ಜಗಳ ಇರಲ್ಲ ಅಂತ ಒಂದು ಒಳ್ಳೆ ಮಾತು ಹೇಳ್ಯಾರ. ಥ್ಯಾಂಕ್ಸ್ ಅವರಿಗೂ. ನೆಕ್ಸ್ಟ್ ಕ್ವಶನ್ ರಮೇಶ್ ಅವ್ರು ಕೇಳ್ಯಾರ, ಸೊಗಸಾಗಿ ಮೂಡಿ ಬಂದಿದೆ, ಸಂಸಾರ ಅನ್ಯೋನ್ಯತೆಯಿಂದ ಕೂಡಿರಬೇಕು, ಅದೇ ಬಾಳಿನ ಸ್ವರ್ಗ, ಸಕಲೇ ಜನ ಸುಖಿನೋ ಭವಂತು ಅಂತ ಇವರು ಕಳಿಸ್ಯಾರ. ಫಸ್ಟ್ ಶಾರ್ಟ್ ಫಿಲ್ಮೇ ಚಂದ ಬಂದೈತೆ ಅಂತ ಹೇಳ್ಯಾರ. ಥ್ಯಾಂಕ್ಸ್, ಆಶೀರ್ವಾದ ಮಾಡ್ಯಾರ. ಥ್ಯಾಂಕ್ ಯು ಸೋ ಮಚ್. ಮುಗೀತು, ಒಂದು 5 ಕ್ವಶನ್ ಕಮೆಂಟ್ಸ್ ಓದಿ. ನೆಕ್ಸ್ಟ್ ಯಾವ್ದು ಮಾಡಿದ್ದಂದ್ರೆ ನಾವು ಮುಖ ತೋರಿಸ್ರಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಒಂದು ಕಾಮಿಡಿ ವಿಡಿಯೋ ಹಂಗೆ ಮಾಡಿದ್ವಿ. ಅದರ ಕಮೆಂಟ್ಸ್ ಓದಂಬರ್ರಿ. ದೀಪಾ ಮುಖ ತೋರಿಸ್ದಾಗ ಯಾರ್ಯಾರು ನಕ್ರಿ ಅಂತ ಒಬ್ಬರು ಕಮೆಂಟ್ ಹಾಕ್ಯಾರ. ಅದಕ್ಕೆ ಎಷ್ಟೋ ಜನ ಲೈಕ್ ಮಾಡ್ಯಾರ, ರಿಪ್ಲೈನೂ ಮಾಡ್ಯಾರ. ಇದೇ ಈ ಕಾಮಿಡಿ ವಿಡಿಯೋ, ಈ ವಿಡಿಯೋ ಒಳಗೆ ಹೈಲೈಟ್ ಆಗಿದ್ದು ಕಮೆಂಟ್ ಅಂದ್ರೆ ಇದೆ. ಜಾಸ್ತಿ ಜನ ಇದೇ ರಿಪೀಟ್ ಕಮೆಂಟ್ನು ಹಾಕ್ಯಾರ, ಇದಕ್ಕೆ ಲೈಕ್ನು ಮಾಡ್ಯಾರ. ಜಾಸ್ತಿ ಜನ ಇದರ ಕಮೆಂಟ್ ಹಾಕ್ಯಾರನ್ನೋಕ್ಕಿಂತ ಸ್ಮೈಲಿ ಇಮೋಜಿನೇ ಜಾಸ್ತಿ ಬಂದಾಗಿದ್ರೆ. ಇದು ಒಂದು ಕ್ವಶನ್. ನೆಕ್ಸ್ಟ್, ದೀಪಾ ನಿನ್ನ ಆ್ಯಕ್ಟಿಂಗ್ ಓವರ್ಲೋಡ್, ಸೂಪರ್. ಥ್ಯಾಂಕ್ಸ್. ಇವರು ಒಂದು ಡಿಫ್ರೆಂಟಾಗಿ ಹಾಕ್ಯಾರ. ಅದೇ ವಿಡಿಯೋ ಒಳಗೆ ಇನ್ನೊಂದು ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್. ಸೂಪರ್ ಪ್ರೇಮು ವಂಡರ್ಫುಲ್, ಸೂಪರ್ ಅನ್ಕೋತ ಹೋಗ್ಬಿಟ್ಟಾರೆ ಇವರು. ಥ್ಯಾಂಕ್ ಯು ಸೋ ಮಚ್. ಹೆಸರು ಹೇಳಿಲ್ಲಲ್ಲ. ಮಂಜು ಶ್ರೀದೇವಿ ಲಾಗ್ಸ್ ಅಂತ ಇವರು ಇದು ಕಮೆಂಟ್ ಹಾಕಿದ್ದು. ಯಾರಂದ್ರೆ ದೀಪಾ ಮುಖ ತೋರಿಸ್ದಾಗ ಯಾರ್ಯಾರು ನಕ್ರಿ ಅಂತ ಇವಾಗೇನು ಕಮೆಂಟ್ ಹಿಂದೆ ಅದು ಇದು ಅವ್ರು ಮಾಡಿದ ಕಮೆಂಟ್. ಥ್ಯಾಂಕ್ಸ್ ಅವರಿಗೆ. ನೆಕ್ಸ್ಟ್, ಮಲ್ಲು ಬಾಸ್ ಅಂತ, ಸೂಪರ್ ಪ್ರೇಮು ವಂಡರ್ಫುಲ್, ಸೂಪರ್ ಅನ್ಕೋತಾರೆ ಇವರಿಗೆ. ಥ್ಯಾಂಕ್ಸ್. ಎಷ್ಟದು? 2 ಅದ. 2 ಇದು 3 ಆಯಿತು. ನೆಕ್ಸ್ಟ್ 4ನೇ ಕ್ವಶನ್. ಅಕ್ಕ, ನೀನು ಓಡಣಿ ತೆಗೆದು ಮುಖ ತೋರಿಸಿದಾಗ ನಿನ್ನ ಮುಖದಲ್ಲಿ ಇರುವ ನಟನೆ ಅದ್ಭುತವಾಗಿತ್ತು, ನಿಮ್ಮ ನಟನೆ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದು. ನಿಖಿಲ್ ಅವ್ರು ಮಾಡ್ಯಾರ. ನಿಖಿಲ್ ಪಾಟೀಲ್ ಸಿಂಗರ್ ಅನ್ನೋರು ಮಾಡ್ಯಾರ. ಥ್ಯಾಂಕ್ಸ್. ಇದೇ ಥರ ನಮಗೊಂದು ಸ್ವಲ್ಪ ಬೆಂಬಲ ಕೊಡ್ರಿ, ಸಪೋರ್ಟ್ ಮಾಡಿರಿ. ಇದೊಂದು ಸ್ವಲ್ಪ ಹಿಂಗೆ ಅವರು ದುಂಬಸ್ರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ನು ಅದೇ 5ನೇ ಕ್ವಶನ್. ನಾನಂತೂ ದೀಪಾನ್ ಮುಖ ರಿಪೀಟ್ ನೋಡಿ ನಕ್ಕೀನಿ. ಏನು ಅಷ್ಟು ಆ ಸೀನ್ ಹೆಂಗಿತ್ತಲ್ಲ, ಆ ಸೀನ್ ಮಾಡೋತ್ನ್ಯಾಗ ಬಿಹೈಂಡ್ ಸೀನ್ ಎಷ್ಟು ನಿಮ್ಗೆ ತೋರಿಸಿದ್ರೆ ಇಷ್ಟು ನಕ್ಕಿದ್ವಿ ಅಂದ್ರೆ ಅದ್ರ ನಾವು ಭಾಳ ನಕ್ಕಿದ್ವಿ ನಾವು. ನಕ್ ಇವು ನಮ್ಮ ಮಮ್ಮಿಗೆ ಈಕಿಗೆ ಹ್ಯಾಂಡಲ್ ಮಾಡೋಕೆ ಆಗಲಿಲ್ಲ ನನಗೆ, ಅಷ್ಟು ನಗಾಕತ್ತಿದ್ರು ಇವ್ರ ಜೋಡಿ. ನಾನು ನಕ್ಕೋತ್ ಮತ್ತು ಬಿಟ್ರೆ ಇದು ಆಗಲ್ಲ ಬಿಡು ಹಿಂಗೆ ಅಂತ ಹಿಂಗೋ ಮಾಡಿ ಮುಗಿಸಿದೆ. ಈ ವಿಡಿಯೋ ನೋಡಿ ನಮ್ಮ ಮಮ್ಮಿ ನಕ್ಕಾರ, ಇವ್ರ ಮಮ್ಮಿ ನಕ್ಕಾರ, ಎಲ್ಲರೂ ಫುಲ್ ನಕ್ಕು ಸಾಕಾಗ್ಬಿಟ್ಟೈತೆ. ಎಲ್ಲರೂ ಅದೇ ಕಮೆಂಟ್ ಮಾಡ್ರಿ, ನಕ್ಕು ಸಾಕಾಯ್ತು. ಇಷ್ಟೇ. ನೆಕ್ಸ್ಟ್ ಫಿಲ್ಮ್ ಯಾವುದಂದ್ರೆ ಗಂಡ ಹೆಂಡತಿ ಜಗಳ. ಈ ಫಿಲ್ಮ್ದು ಈ ವಿಡಿಯೋದು ಕಮೆಂಟ್ಸ್ ಅದು ಬರ್ರಿ. ಇಷ್ಟು ಕಾಮಿಡಿ ಮಾಡ್ತೀವೋ ಮಾರಾಯ. ಈ ತಡಿ ಯಾರು ಒಳ್ಳೆ ಹುಡುಗ ಸಾಯಿ ಕುಮಾರ್ ಅನ್ನೋರು ಕೇಳ್ಯಾರ. ಏನು ಕಮೆಂಟ್ ಮಾಡ್ಯಾರ, ಎಷ್ಟು ಕಾಮಿಡಿ ಮಾಡ್ತೀವೋ ಮಾರಾಯ, ನೀ ಬಿದ್ದು ನಗ್ತೀವಿ, ನೀನು ವಿಡಿಯೋ ನೋಡಿ ಸೂಪರ್, ನಿಮ್ಮ ಮಮ್ಮಿ ಆ್ಯಕ್ಟಿಂಗ್ ಸೂಪರ್ ಇದೆ ಬ್ರೋ. ಈ ಫಿಲ್ಮ್ ಸ್ಟಾರ್ಟ್ ಮಾಡಿದಾಗಿನ ಒಂದು 5 ಎಷ್ಟು ನೆನಪಿಲ್ಲ, 4, 5, 6, 7 ವಿಡಿಯೋ ಒಳಗೂ ಅವ್ರು ನಮ್ಮ ಜೊತೆನೇ ಅದಾರ. ಲಾಸ್ಟ್ ಏನು 1-2 ವಿಡಿಯೋ ಮಾಡಿದ್ವಲ್ಲ ಅದರೊಳಗೆ ಅಷ್ಟೇ ಇಲ್ಲ ಅವರು. ಅವ್ರಿಗೆ ಎಷ್ಟು ತೆಲಿ ತಿಂತಿದೆ, ಎಷ್ಟು ಅಂತಿದ್ದೆ ಅಂದ್ರೆ ಎಷ್ಟು ಅವ್ರಿಗೆ ಕಡೆ ಮಾಡಿಸಿ ಒಟ್ಟು ಮಾಡೋ ಮನ್ನವ್ರೆ ಅವರು, ಮತ್ತು ಬೇಯಿಸ್ಕೊಳ್ಳೋರು ಅವರೇ. ಪಾಪ ಭಾಳ ಸಪೋರ್ಟ್ ಮಾಡಿದರು. ಭಾಳ ಅಂದ್ರೆ ಭಾಳ ಸುಮ್ಮ ಕುಂದ್ರಾಗ ಬಿಡ್ತಿದ್ದಿಲ್ಲ. ಎದಕ್ಕೆ ಖಾಲಿ ಕುಂತೀರಿ, ವಿಡಿಯೋರ ಮಾಡಿರಿ, ವಿಡಿಯೋರ ಫ್ಯಾಮಿಲಿ ಸಪೋರ್ಟ್ ಭಾಳ ಐತಿ ಮೇನ್. ಅವ್ರಿಗಿಂತ ನಿಮ್ಮ ಸಪೋರ್ಟ್ ಭಾಳ ಐತಿ. ನೆಕ್ಸ್ಟ್ ಕಮೆಂಟ್ ನಾಗರತ್ನ ಅನ್ನೋರು ಮಾಡ್ಯಾರ. ಸೂಪರ್ ಅಣ್ಣ ಆ್ಯಂಡ್ ದೀಪಾ ಅಮ್ಮ, ನೀವು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಇದೇ ಥರ ಯಾವಾಗಲೂ ಶಾರ್ಟ್ ಮೂವಿ ಮಾಡ್ತಾ ಇರ್ರಿ. ಗಾಡ್ ಬ್ಲೆಸ್ ಯು. ಹಿಂಗೆ ಮಾಡ್ತಾ ಇರ್ತೀವಿ, ಹಿಂಗೆ ಮಾಡ್ಬೇಕು ಅಂದ್ಕೊಂಡಿವಿ. ಇನ್ನು ಹೆಚ್ಚಿಗೆ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ 3ನೇ ಕ್ವಶನು. ಸೂಪರ್ ಕಾಮಿಡಿ ಪ್ಲಸ್ ಗುಡ್ ಥಾಟ್ ಅಣ್ಣ, ಅತ್ತಿಗೆ ಆ್ಯಂಡ್ ಆಂಟಿ, ಪ್ಲೀಸ್ ಡೂ ಅಪ್ಲೋಡ್ ಸಚ್ ಅ ಗುಡ್ ಕಾಮಿಡಿ ವಿಡಿಯೋಸ್. ಮಾಡ್ತಿರ್ತೀವಿ, ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಬೆಂಬಲ ಬೇಕು.
ನಿಮ್ಗೂ ಲಾಗ್ ನೋಡಿ ನೋಡಿ ಬ್ಯಾಸ ಆಗಿರ್ತೈತಲ್ಲ, ಬರೀ ಅದೇ ಜಾಗ ಅದೇ ಕಂಟೆಂಟ್ ಅದೇ ಇದು ಮನೆಗೆ ಐತಿ ದಿನನಿತ್ಯ ವಿಡಿಯೋ ಅದ ಅಂತ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಇದು ಕಾಮಿಡಿ ವಿಡಿಯೋ ಯಾಕೆ ಮಾಡಬಾರ್ದು ಅನ್ಕೊಂಡ್ವಿ. ನಿಮ್ದು ಕಮೆಂಟ್ಸ್ ಎಲ್ಲ ಓದಿದ್ವಲ್ಲ, ಎಲ್ಲರೂ ಚಲೋ ಚಲೋ ಐತೆ ಅನ್ನಕತ್ತಿದ್ರಿ. ಅದಕ್ಕೆ ನಮಗೂ ಇನ್ನೂ ಒಂದು ಸ್ವಲ್ಪ ಮಾಡಬೇಕಲ್ಲ, ಎಲ್ಲರೂ ಚಲೋ ಅನ್ನಕತ್ತಾರ ಅಂತಂದು ಇದನ್ನೇ ಕಂಟಿನ್ಯೂ ಮಾಡ್ಕೊತ ಹೊಂಟೀವಿ. ನಿಮ್ಮ ಆಶೀರ್ವಾದ ಇದ್ದರೆ ಇನ್ನೂ ನಮಗೂ ಚಲೋ ಚಲೋ ಐಡಿಯಾ ಬರ್ತಾವೆ. ನಿಮ್ಮ ಕಮೆಂಟ್ ನೋಡಿ ಖುಷಿ ಆದರೆ ಇನ್ನೂ ಪ್ರೋತ್ಸಾಹ ಹೆಚ್ಚಾಗುತ್ತೆ ನಮಗೆ ಮಾಡ್ಬೇಕಂತ. ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀವಿ. ನೆಕ್ಸ್ಟ್ ಅದೇ ಫಿಲ್ಮ್ದು ಅದೇ ವಿಡಿಯೋದು ಎಷ್ಟನೇ ಕ್ವಶನ್? ನಾಲ್ಕನೇ ಕ್ವಶನ್. ದೀಪಾ ಅವರು ಇಷ್ಟು ಇನ್ನೋಸೆಂಟ್ ಇದ್ದಾರೋ, ಇನ್ನೋಸೆಂಟ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಗಾಡ್ ಬ್ಲೆಸ್ ಸಿಸ್ಟರ್ ಅಂತ ಕೇಳ್ಯಾರ. ಕರೆ ಹೇಳ್ಬೇಕಂದ್ರೆ ಇನ್ನೋಸೆಂಟಿಗೆ ಒಂದೇನು ಅವ್ರವರು ಅವರಿಗೆ ಇದು ಅಂತ ಹಂಗೆ ಭಾಳ ಇನ್ನೋಸೆಂಟ್ ಅದಾಳ. ಇನ್ನೋಸೆಂಟ್ ಅನ್ನೋಕ್ಕೆ ಚಿಕ್ಕ ಹುಡುಗಿ ಥರ ಅದಾಳ. ಬಟ್ ಎಲ್ಲ ಗೊತ್ತೈತೆ, ಈ ಚಿಕ್ಕ ಹುಡುಗಿ ಅಂದ್ರೆ ಚಿಕ್ಕ ಹುಡುಗಿ ಅಲ್ಲ, ಸಂಸಾರದೆಲ್ಲ ನಾಲೆಡ್ಜ್ ಭಾಳ ಐತಿ. ಹಾಗೆ ಬಡತನದಾಗ ಬೆಳೆದ ಹುಡುಗ ಅವ್ರವ್ರ ಅಂಡರ್ಸ್ಟ್ಯಾಂಡ್ ಇರ್ತಾವೆ ಅವು ಇವು. ನೆಕ್ಸ್ಟ್ ಇದು ಯಾರು ಹೆಸರು ಹೇಳಿಲ್ಲ ನಾನು. ಸಂಗಯ್ಯ ಹಿರೇಮಠ ಅನ್ನೋರು ಕೇಳೋರು. ಸಾರಿ, ಕ್ಷಮೆ ಇರಲಿ ಗೈಸ್, ಯಾಕಂದ್ರೆ ಮರ್ಯಾಗತ್ಬಿಟ್ಟಿನಿ, ಡೈರೆಕ್ಟ್ ಕಮೆಂಟ್ಸ್ ಓದಾಕತ್ಬಿಟ್ಟಿನಲ್ಲ. ಸರಿ, ನೆಕ್ಸ್ಟ್ ಪ್ರಿಯಾಂಕಾ ಅನ್ನೋರು ಕೇಳ್ಯಾರ. ನೆಕ್ಸ್ಟ್ ಪ್ರಿಯಾಂಕಾ ನಾಯ್ಕೋಡಿ ಅನ್ನೋರು ಕೇಳ್ಯಾರ. ಸೂಪರ್ ಅಕ್ಕ, ನಾವು ಹೀಗೆ ನಿಮಗೆ ಸಪೋರ್ಟ್ ಮಾಡ್ತೀವಿ, ವಿಡಿಯೋಸ್ ಮಾಡ್ತಾ ಇರಿ ಮಸ್ತ್. ನಾವು ಹೀಗೆ ಜಗಳನೂ ಮಾಡ್ತೀವಿ. ಅವ್ರು ಹಿಂಗೆ ಮಾಡ್ತಾರಂತ, ನಾವು ಹೀಗೆ ಜಗಳನೂ ಮಾಡ್ತೀವಿ, ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಹೌದು, ಓದು. ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ. ಮಸ್ಕಿರಿನ ಮಾಡ್ತೀವಿ. ಇದು ಯಾಕಂದ್ರೆ ಕಮೆಂಟ್ ಹಿಂಗೆ ಲೈನ್ ಜಾಸ್ತಿ ಅದಾವಲ್ಲ, 2ನೇ ಲೈನ್ ಬಿಟ್ಟು ಹಿಂಗೆ 3ನೇ ಲೈನಿಗೆ ಬರಾಕತ್ತೀವಿ. ಮಸ್ಕಿರಿನ ಕಿತ್ತಾಡ್ತೀವಿ. ನೀವು ಹೀಗೆ ಅದಿರಿ, ನಾವು ಹಾಗೆ ಮಾಡ್ತೀವಿ. ಆದರೆ ನೀವು ವಿಡಿಯೋಸ್ ಮಾಡ್ತೀನಿ, ನಾ ಮಾಡಲ್ಲ. ಮಸ್ತ್, ಹಿಂಗೆ ಮಾಡ್ರಿ. ನಿಮಗೂ ನಿಮ್ಮ ಜಲ್ದಿ ಮಾಡ್ರಿ. ನೋಡಲು ಕುತೂಹಲ ಜಾಸ್ತಿ ಇದೆ. ಒಂದು ಸ್ವಲ್ಪ ಹಂಗಾಗ್ಯಾವಲ್ಲ, ಅದಕ್ಕೆ ಹಂಗಾಗತ್ತೆ. ಹೆಸರು ಪ್ರಿಯಾಂಕಾ ನಾಯ್ಕೋಡಿ ಅನ್ನೋರು. ಥ್ಯಾಂಕ್ಸ್. ಅವರು ಹಂಗೆ ಇರ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲರೂ ಹಂಗೆ. ಬಟ್ ಹಿಂದೆ ಬೇರೆ ಹಿಂಗೆ ವೀಡಿಯೋಸ್ ಒಳಗೆ ನಾವೊಂದು ಈ ಸ್ಟುಡಿಯೋ ಮಾಡಿ ಹಿಂಗೆ ಮಾಡ್ತೀವಿ ಅಂದ್ರೆ ನಮ್ಮ ಲೈಫ್ ಹಿಂಗೆ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಟ್ಕೋತ ಇದು 5ನೇ ಕ್ವಶನ್ ಮುಗೀತಲ್ಲ. ನೆಕ್ಸ್ಟ್ ಯಾವ ಫಿಲ್ಮ್ ಅಂದ್ರೆ ಪ್ರೇಮ ಪರೀಕ್ಷೆ ಅಂತ ಒಂದು ಮಾಡಿದ್ವಿ, ಅದರದ್ದು ಬರ್ರಿ. ಈಗ ಯಾರನ್ನೋರು ಕೇಳಾರಂದ್ರೆ ಏಂಜೆಲ್ ಹಂಗೆ ಇಟ್ಕೊಂಡವ್ರು ಇವ್ರ ಹೆಸರು. ಏಂಜೆಲ್ ಗ್ಯಾಪ್ ಬಿಟ್ಟಿಲ್ಲಲ್ಲ, ಅದಕ್ಕೆ ನಾನು ಹಂಗೆ ಏಂಜೆಲ್ ಅನು. ದೀಪಾ ಬರ್ತಡೆಗೆ ಸ್ಕೂಟಿ ಕೊಡಿಸುವ ಅವಶ್ಯಕತೆ ಏನಿತ್ತು? ಪ್ರೇಮ್ ಅವರೇ ನಿಮ್ಮದು ಬೈಕ್ ಇದೆ ಅಲ್ವಾ? ದೀಪಾ ಬರ್ತಡೆಗೆ ಮಾಂಗಲ್ಯ ಚೈನ್ ಕೊಡಿಸ್ಬೋದಿತ್ತಲ್ವಾ? ಕೊಡಿಸ್ಬೋದು, ಈಗ ನಾವು ಕೊಡಿಸ್ತೀನಿ, ಅದಕ್ಕೇನಿಲ್ಲ. ಬಟ್ ಅದಕ್ಕೂ ಏನು ಅರ್ಜೆಂಟ್ ಇದ್ದಿದ್ದಿಲ್ಲ, ಇದಕ್ಕೂ ಏನು ಅರ್ಜೆಂಟ್ ಇದ್ದಿದ್ದಿಲ್ಲ. ಯಾವುದು ಕೊಡಿಸಿದ್ರು ಏನು ಒಂದೇ. ಇದನ್ನು ಕೊಡ್ಸತ್ತೀನಿ, ಇದನ್ನು ಕೊಡ್ಸಂಗಿಲ್ಲ, ಅದನ್ನು ಕೊಡಿಸ್ಬೇಕು, ಇದನ್ನು ಹಂಗೇನಿಲ್ಲ, ಎಲ್ಲ ಕೊಡಿಸ್ತೀನಿ ನಾನು. ಕೊಡಿಸ್ತಾರೆ ಎಲ್ಲ, ಏನು ಇಲ್ಲ, ಏನು ಕಡಿಮೆ ಮಾಡಲ್ಲ. ಕರೆ ಹೇಳ್ಬೇಕಂದ್ರೆ ಏನು ಕೇಳಂಗಿಲ್ಲ ನನಗೆ. ಅದು ಬೇಕು, ನನಗೆ ಬಂಗಾರ ಬೇಕು, ನನಗೆ ಬೆಳ್ಳಿ ಬೇಕು, ನನಗೆ ಬೈಕ್ ಬೇಕು, ನನಗೆ ಅದು ಬೇಕು, ಇದು ಬೇಕಂತ ಕರೆ ಹೇಳಕತ್ತೀನಿ. ಏನು ಕೇಳಲ್ಲಕಿ, ನಾನಾಗೆ ನನ್ನ ಖುಷಿಲೇ ಕೊಡಿಸ್ತೀನಿ ಹೊರತು ಆಕೆ ಏನು ಕೇಳಲ್ಲ. ನೆಕ್ಸ್ಟ್ ಕ್ವಶನ್. ಸೂಪರ್ ಬ್ರೋ, ನನ್ನ ಲೈಫಲ್ಲೂ ಹೀಗೆ ಆಗಿದೆ ಬ್ರೋ, ನನ್ನ ಪಾಲಿಗೆ ದೇವತೆ ಅವಳು. ಇವರು ಭಾಳ ಎಮೋಷ್ನಲ್ ಆಗಿಬಿಟ್ರು ವಿಡಿಯೋ ನೋಡಿ. ಇವ್ರು ಯಾರು? ಎಂ ಪಿ ಕಿಂಗ್ ಪಿ ಕೆ ಏನ ಲೈನಕ್ಕೆ ಆಲ್ಫಾಬೆಟ್ಸ್ ಐತೆ ಹೆಸರು. ಥ್ಯಾಂಕ್ಸ್. ನೆಕ್ಸ್ಟ್ ಕ್ವಶನ್, ಅದರದ್ದೇ 3ನೇ ಕ್ವಶನ್. ಪ್ರೇಮ್ ಆ್ಯಂಡ್ ದೀಪಾ, ನೀವು ವೆರಿ ಯಂಗ್ ಏಜ್, ಇದೇ ಏಜ್ ಮದುವೆ ಆಗಿರಿ, ನಿಮ್ಮ ಲವ್ ಸ್ಟೋರಿ ನೋಡಿದ್ದೀವಿ. ಥ್ಯಾಂಕ್ಸ್. ನೀವು ಅನುಭವಿಸಿದ ಕಷ್ಟಗಳ ಬಗ್ಗೆ ಒಂದು ವಿಡಿಯೋ ಮಾಡಿ. ಬಿಕಾಸ್ ಆಲ್ ನಿಮ್ಮ ಥರ ಅಡ್ಜಸ್ಟ್ ಮಾಡ್ಕೊಂಡು ಇರಲ್ಲ. ಮೆಚುರಿಟಿ ಬಂದಮೇಲೆ ಮದುವೆ ಆಗೋದು, ಸೆಟಲ್ ಆಗಿ ಮದುವೆ ಆಗೋದು ಒಳ್ಳೆಯದು. ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ. ಪಕ್ಕಾ ಮಾಡ್ತೀವಿ. ಲಾಸ್ಟು ಕೇಳಿದ್ವಿ ನಾವು ಆ ಥರ ಒಂದು ವಿಡಿಯೋ, ನಮ್ಮದು ಏನು ಹಿಂದೆ ನಡೆದಿದ್ದು
ನಾವು ಇಲ್ಲಿ ನಮ್ಮ ಜರ್ನಿದು ಒಂದು ವಿಡಿಯೋ ಬೇಕೇನಂತ ಕೇಳ್ರಿ ಅಂತ ಕಮೆಂಟ್ ಮಾಡಿದ್ವಿ. ಯಾರೂ ಕಮೆಂಟ್ ಮಾಡಿಲ್ಲ, ಅದಕ್ಕೆ ನಾವು ಮಾಡಿಲ್ಲ ಅದನ್ನು. ಅಂದರೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಬಿಡು ಅಂತ ನಾವು ತಿಳ್ಕೊಂಡು ಅದಕ್ಕೆ ಲಾಗ್ ನೋಡಿ ಬೇಜಾರಾಗಿರ್ಬೋದು ಅಂತ ಅದಕ್ಕೆ ಕಾಮಿಡಿ ಮಾಡಕ್ಕೆ. ನೆಕ್ಸ್ಟ್ ಕಮೆಂಟ್, ನಾನು ಸ್ಕಿಪ್, ಇದು ಯಾವುದು ಅಂದ್ರೆ ಯಾವ ವಿಡಿಯೋ ಇದು? ಇದು ಅತ್ತಿ ಸೊಸಿ ವರ್ಸಸ್ ಮಗಳು. ಮಗಳು. ಸೊಸಿಯನ್ನ ಹೆಂಗೆ ನೋಡ್ತಾರ, ಮಗಳನ್ನ ಹೆಂಗೆ ನೋಡ್ತಾರ ಅಂತ ಒಂದು ಮೆಸೇಜ್ ಇರಲ್ಲ ಅಂತ ಮಾಡಿದ್ವಿ. ನಾನು ಸ್ಕಿಪ್ ಮಾಡದೆ ನೋಡೋ ವಿಡಿಯೋ ಅಂದರೆ ನಿಮ್ಮದು ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಮೀನಿಂಗ್ಫುಲ್ ವಿಡಿಯೋ ಫಾರ್ ಎವ್ರಿ ಹಸ್ಬೆಂಡ್ಸ್ ಮದರ್. ಥ್ಯಾಂಕ್ ಯು ಸೋ ಮಚ್. ಹೆಸರು ಹೇಳಿಲ್ಲ, ಸಚಿನ್ ಕುಮಾರ್ ಅಂತ ಒಬ್ಬರು ಮಾಡ್ಯಾರ, ಮತ್ತು ಹ್ಯಾಪಿ ಬೀಚ್ ಯೋಗ ಅಂತ ಒಬ್ಬರು ಮಾಡ್ಯಾರ. 2 ಆದವಲ್ಲ. ಮತ್ತು ಎಲ್ಲರೂ ಥ್ಯಾಂಕ್ಸ್ ಎಲ್ಲರಿಗೆ ಎಲ್ಲ ಕಮೆಂಟ್ಸ್ ಯಾಕೆ ಓದಿಲ್ಲ, ಎಲ್ಲ ಕಮೆಂಟ್ಸು ಓದ್ಬೋದು ಏನಲ್ಲ, ಬಟ್ ಎಲ್ಲರೂ ಸೂಪರ್ ಹಂಗೆ ಮಾಡಿರಲ್ಲ. ಅದಕ್ಕೆ ಎಲ್ಲರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದೊಂದು ಸಲ ಥ್ಯಾಂಕ್ಸ್ ಅಂತಲೂ ಹೇಳ್ತೀನಿ. ಸೂಪರ್ ಶಾರ್ಟ್ ಫಿಲ್ಮ್, ಗುಡ್ ಮೆಸೇಜ್. ನೆಕ್ಸ್ಟ್ ಕ್ವಶನ್ಗೆ ಹೋಗು. ನೆಕ್ಸ್ಟ್ ಕ್ವಶನ್ ಅಲ್ಲ, ನೆಕ್ಸ್ಟ್ ಕಮೆಂಟ್ಗೆ ಹೋಗು ಬರ್ರಿ. ಸೂಪರ್, ನಿಮ್ಮ ಅಪ್ಪ ಅವರ ಜೊತೆ ನೀವು ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿರಿ ಅಣ್ಣ. ಮಾಡ್ತೀವಿ ಖಂಡಿತ, ಊರಿಗೆ ಹೋದ್ಮೇಲೆ ಮಾಡ್ತೀವಿ. ಎಲ್ಲರನ್ನೂ ಕರ್ಕೊಂಡು ಒಂದು ಮಾಡ್ತೀವಿ ಮಸ್ತಾಗಿ ವಿಡಿಯೋ ಎಂಟರ್ಟೈನ್ ಮಾಡ್ತೀವಿ ನಿಮಗೆ. ಊರಿಗೆ ಹೋದ್ಮ್ಯಾಗ ಒಂದು ಸ್ವಲ್ಪ ಚಲೋ ಅವಾಗ ಲಾಗ್ ನೋಡಕ್ಕೆ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಇಲ್ಲಿದೆ ಸೂಪರ್ ಅಮ್ಮ, ಸೂಪರ್ ಬ್ರದರ್ ವಿಡಿಯೋ ಆ್ಯಂಡ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಹತ್ತಿ ಆಟ ಬಯಲಾಯಿತು ಅಂತ ಒಂದು ಮಾಡಿದ್ವಿ. ಅದ್ರಾಗ ಕಮೆಂಟ್ಸ್ ಏನು ಬಂದಾವಂದ್ರೆ ಒಂದು 80% ಕಮೆಂಟ್ಸ್ ಏನು ಬಂದಾವಂದ್ರೆ ನಿಮ್ಮ ವೈನಿ ಆ್ಯಕ್ಟಿಂಗ್ ಸೂಪರ್ ಅಂತ. ನಮ್ಮ ವೈನಿ ಆ್ಯಕ್ಟಿಂಗ್ ಸೂಪರ ಮಾಡ್ತಾಳೆ, ಬಟ್ ಮಾಡಕ್ಕೆ ಅನಿಸ್ತಾಳೆ ಅಷ್ಟೇ. ಹೌದು, ಫಸ್ಟಿಗೆ ಮಾಡಲ್ಲ ಮಾಡಕ್ಕೆ ಬರಲ್ರಿ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಅದೇ ಅದಾವು, ನಿಮ್ಮ ವೈನಿ ಆ್ಯಕ್ಟಿಂಗ್ ಸೂಪರ್ ಅನ್ನ, ನಿಮ್ಮ ವೈನಿ ಆ್ಯಕ್ಟಿಂಗ್ ಸೂಪರ್ ಬ್ರೋ, ಅಮ್ಮ ಆ್ಯಕ್ಟಿಂಗ್ ಸೂಪರ್. ನೆಕ್ಸ್ಟ್ ಕ್ವಶನ್, ಸಾರಿ ಲಾಸ್ಟ್ ಡೈಲಾಗ್ ಬೆಂಕಿ ಅಮ್ಮ. ಲಾಸ್ಟ್ ಡೈಲಾಗ್ ಅಂದ್ರೆ ಅವ್ರಿಗೆ ಕರೆಕ್ಟಾಗಿ ಎಷ್ಟು ಸತಿ ಹೇಳ್ಸಿ ಅಂದ್ರೆ ನಾವು ಅಷ್ಟೇ ಇದು ಮಾಡೇ ಬಿಟ್ರು. ಏನೈತಲ್ಲ ಅದು, ಇಬ್ರು ಸೊಸ್ತ್ಯಾರ್ಗಿ ಒಂದೇ ಮನ್ಯಾಗ ಇಬ್ರನ್ನ ಸೊಸ್ತ್ಯಾರನ್ನ ಮೇಂಟೈನ್ ಮಾಡಕ್ ಹೋದೆ, ನಾನೇ ಮೆಂಟಲ್ ಆಗ್ಬಿಟ್ಟೆ. ಹಿಂಗ ಅಂತ ನಾವು ಅನ್ಸಕ್ ಬಾಳ ಎಡಿಟ್ ಮಾಡುವಾಗಂತ್ರು ನೋಡ್ ನಕ್ಕಿವ್ ನಾನು ಮಾತ್ರ ರಿವರ್ಸ್ ಮಾಡ್ತಿರ್ತೀನಲ್ಲ, ಅದು ಭಾಳ ನಮಗೆ ಬರುತ್ತೆ. ಆ್ಯಕ್ಟಿಂಗ್ ಸೂಪರ್. ನೆಕ್ಸ್ಟ್ ಯಾವ್ದು ಮಾಡಿದ್ವಿ, ತವ್ರ ಮನಿ ಆಸೆ ಅಂತ ಮಾಡಿದ್ವಿ. ಅದ್ರಾಗಂತೂ ಎಷ್ಟು ಕಮೆಂಟ್ ಅಂದ್ರೆ ಎಲ್ಲ ಕಮೆಂಟ್ ಒಳಗೂ ಭಾಳ ನಕ್ಕೀರಿ. ನಕ್ಕು ಸಾಕಾಯ್ತು ಅಂತ ಕಮೆಂಟ್ ಮಾಡಿರಿ, ನಕ್ಕು ಸಾಕಾಯ್ತು ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ನೋಡ್ತಾ ಇರಬೇಕು ಅನಿಸುತ್ತೆ. ತುಂಬ ನಕ್ಕಿದ್ದೇನೆ. ಥ್ಯಾಂಕ್ ಯು ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಮಾಡಿರಿ. ಥ್ಯಾಂಕ್ಸ್ ಎಲ್ಲರಿಗೆ. ಸೂಪರ್ ವಿಡಿಯೋ ಬ್ರದರ್ ಆ್ಯಂಡ್ ಸಿಸ್ಟರ್. ನೀವು ಡೈಲಿ ಲಾಗ್ ಹಾಕಿ, ಯಾವ ಲಾಗ್ ಮಿಸ್ ಮಾಡದೆ ನೋಡ್ತೀವಿ. ನಿಮ್ಮ ಲಾಗ್ಗೋಸ್ಕರ ಕಾಯ್ತಾ ಇರ್ತೀವಿ. ಹಾಕ್ತೀವಿ, ಬಟ್ ಈ ಚಾನಲ್ ಒಳಗೆ ಹಾಕ್ತೀವಿ ಅಂತ ಹೇಳಲ್ಲ. ಕಪಲ್ಸ್ ಲಾಗ್ಸ್ ಒಳಗೆ ಲಾಗ್ ಬರ್ತಾವೆ, ಇದ್ರಾಗ ವಿಡಿಯೋ ಬರ್ತಾವೆ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅದೇ ಯಪ್ಪ ನಕ್ಕು ಹೊಟ್ಟೆ ನೋವು ಬಂತಂತ ಇಷ್ಟು ಕಮೆಂಟ್ಸ್ ಇದ್ದು. ಲಾಸ್ಟ್ ವಿಡಿಯೋ ಹೊಡಿಬಡಿ ಕಡೆ ಒಳಗೆ ನಾರ್ಮಲಾಗಿ ಸೂಪರ್ ಬ್ರೋ, ಚೆನ್ನಾಗಿದೆ, ಸೂಪರ್ ವಿಡಿಯೋ ಮಾಡಿದ್ದೀರ, ಗಾಡ್ ಬ್ಲೆಸ್ ಯು, ಬ್ಯೂಟಿಫುಲ್, ಸೂಪರ್ ಕಾಮಿಡಿ ಅಂತ. ಇನ್ನೊಬ್ಬರು ಏನು ಕಮೆಂಟ್ ಮಾಡ್ಯಾರ ನೋಡ್ರಿ, ಮೊದಲು ಕಟಿಂಗ್ ಮಾಡಿ ಬ್ರೋ, ನಿಮ್ಮನ್ನು ನೋಡೋಕೆ ಆಗ್ತಾ ಇಲ್ಲ ಬ್ರೋ. ಇವಾಗ ನೋಡಿ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟಾನ ಫುಲ್. ಏನಂದ್ರೆ ನಾನು ಕಟಿಂಗ್ ಮಾಡಿಸಿದ್ದಿಲ್ಲ, ಒಂದು ಸ್ವಲ್ಪ ಹೆಂಗೋ ಏನೋ ಮಾಡಿಸ್ಬಿಟ್ಟೆ. ನಾವಪ್ಪ ನುಗ್ಗು ಬೇಕತ್ತಬಿಟ್ಟ ನನಗೆ. ಫೋನ್ ಹೆಚ್ಚಿ ಏನಾಗ್ಬಿಟ್ಟೈತೆ, ನಾವಪ್ಪ ಫೋನ್ ಹಚ್ತಾನ ಕಟಿಂಗ್ ಮಾಡಿಸ್ಬಿಟ್ಟೆ. ಅವ್ರಿಗೆ ಕೂದಲ ಬಿಟ್ಟಿದ್ದೆ ಒಂದು ಖುಷಿ ಇತ್ತು. ಮತ್ತೊಂದು ಅರ್ಧ ತಾಸು ಹಿಂಗ್ಬಿಟ್ಟು ನುಗ್ಗು ಬೇಕತ್ತಬಿಟ್ಟಾನ. ಬಟ್ ನಾ ಹೇಳೋದು ಅರ್ಥ ಮಾಡ್ಕೊಳಲ್ಲ, ನಾ ಏನು ಹೇಳಾಕತ್ತೀನಿ ಅಂತ ಕೇಳಾಕತ್ತಿಲ್ಲ. ನನಗೆ ಸಿಟ್ಟು ಬಂದೈತಿ, ಬೇಕತ್ಬಿಟ್ಟಾನ. ನಮ್ಮಪ್ಪ ಬೇಕತ್ಬಿಟ್ಟಾರ, ನಮ್ಮಪ್ಪಾರ. ಯಾಕಂದ್ರೆ ಅವ್ರಿಗೆ ಕೂದಲ ಅಂದ್ರೆ ಅದ್ರ ಮೇಲೆ ಇತ್ತು. ನಾನು ಏನಂದ್ರೆ ಇವಾಗನೇ ಬೋಳ ಬಿಟ್ಟನೆ ಅಂದ್ರೆ ಹೆಂಗೆ ಏನಾಗಿತ್ತು ಅಂದ್ರೆ ಹೆವಿ ಹೇರ್ ಫಾಲ್ ಆಗತ್ಬಿಟ್ಟಿತ್ತು ನನಗೆ. ಅದೆಲ್ಲ ಕೆಲಸದ ಪ್ರೆಷರ್ ಒಳಗೆ ನಂಗೆ ಮೇಂಟೈನ್ ಮಾಡೋಕ್ಕಾಗದಿಲ್ಲ. ಕೂದಲ ಅಷ್ಟು ಕೂದಲ ಬಿಡೋದು ಸಾಮಾನ್ಯ ಅಲ್ಲ ಅದು. ನೀವು ಹೆಂಗೆ ಬಿಡ್ತಾರೆ ಗೊತ್ತಿಲ್ಲ, ಇವ್ರದ ಬೇರೆ ನಮ್ದ ಬೇರೆ. ಅವೆಲ್ಲ ಮೇಂಟೈನ್ ಮಾಡ್ಬೇಕು. ಒಂದೇ ಮನ್ಯಾಗ ಇಬ್ಬರನ್ನ ಸೊಸೆ ಮೇಂಟೈನ್ ಹೆಂಗೆ ಮಾಡ್ತಾರೆ ನೋಡಿ.
ಕೂದಲ ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಮುಂದಿನ ಟೈಮ್ ಐತಿ ಬಿಡುಮು ಅವೆಲ್ಲ ಮಾಡುವಾಗ ಕೆಲ್ಸದ ಅವು ಇವು ಅದು ಇದು ಬರ್ತಿರ್ತಲ್ಲ ಡಸ್ಟ್ ಇಷ್ಟು ಕುಂತು ಎಲ್ಲ ತಲೆ ಇದು ಆಗುತ್ತೆ ಬೋಳ ಆಗಿಬಿಡ್ತೀನಿ ಅಂತ ನಾನು ತೆಗ್ಸೀನಿ. ನಾವು ಅಪಘಾತ ಆಗತ್ತಿಲ್ಲ. ಒಂದು 2-3 ದಿನ ಶೀಟ್ ಮಾಡ್ಕೊಂಡು ಕಮೆಂಟ್ ಮಾಡಿರಿ ಅಣ್ಣ ಹೇರ್ ಸ್ಟೈಲ್ ಮಸ್ತ್ ಆಗೈತೆ ಅಂತ. ಥ್ಯಾಂಕ್ಸ್ ಹೇಳ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ಮೇನ್ ಕ್ವಶನ್ ಆಲ್ಮೋಸ್ಟ್ ಒಂದು ಇದ್ರ ಸಂಬಂಧ ನಾವು ರಿಪ್ಲೈ ಮಾಡ್ಬೇಕಂತ. ಬಟ್ ಇದು ಒಂದು ಕಮೆಂಟ್ಸ್ ನಮಗೆ ಇದೊಂದು ಕಮೆಂಟ್ ನಮಗೆ ಒಂದೇ ವಿಡಿಯೋ ಒಳಗೆ ಬಂದಿಲ್ಲ. ರೀಲ್ಸ್ ಒಳಗೂ ಬಂದೈತಿ, ಶಾರ್ಟ್ಸ್ ಒಳಗೂ ಬಂದೈತಿ, ವ್ಲಾಗ್ ಒಳಗೂ ಬಂದೈತಿ, ಮತ್ತು ಇವು ಫಿಲ್ಮ್ ಏನು ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಈ ಕಮೆಂಟ್ ಬಂದೈತಿ. ಅಲ್ಲಿ ಆಕಿ ಕೆಲಸ ಬಿಡಿಸ್ದಾಗಿಂದನೂ ಈ ಕಮೆಂಟ್ ಸ್ಟಾರ್ಟ್ ಆಗ್ಯಾವ. ಏನಂದ್ರೆ ದೀಪಾ ಪ್ರೆಗ್ನೆಂಟಾ, ದೀಪಾ ಪ್ರೆಗ್ನೆಂಟಾ ಅಂತ ಎಲ್ಲರೂ ಕಮೆಂಟ್ ಮಾಡಿರಿ, ಎಲ್ಲರೂ ಕೇಳಿರಿ. ಬಟ್ ನನಗೆ ಅಲ್ಲಿ ಕಂಪ್ನಿಯಾಗ ಹೋಗಿ ಕೇಳ್ತಾರೆ, ಈಕಿ ಕೆಲಸ ಬಿಡಿಸಿದ್ ನೋಡಿ ನಿಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಅವ್ರ ಅಂತ ಕೇಳ್ತಾರೆ. ಇಲ್ಲಲ್ಲ ಅಂತ ಹೇಳಿ ಸಾಕಾಗೈತೆ ನನಗೆ. ಗಿಗ್ನೆಂಟ್ ಏನಿಲ್ಲ. ಯಾರು ನೀವು ಕೇಳೋದೇ ಬೇಡ, ನಾವೇ ಹೇಳ್ತೀವಿ ಮೊದಲೇ. ನೀವು ಕೇಳೋದೇ ಬೇಡ ದೀಪಾ ಪ್ರೆಗ್ನೆಂಟಾ. ನೀವು ಊರಿಗೆ ಹೋದ್ರೆ, ನೀವು ವಾಪಸ್ ಬಂದರೆ ಎಲ್ಲ ಅಪ್ಡೇಟ್ಸು ನಿಮ್ಗೆ ನಮ್ಮ ಕಡೆಯಿಂದ ಎಲ್ಲ ಸಿಗ್ತಿರುತ್ತೆ. ನೀವು ಕೇಳೋಕ್ಕಿಂತ ಮೊದಲೇ ಹಿಂಗೆ ನಾವು ಹೇಳ್ತೀವಿ. ಒಂದು ಸ್ವಲ್ಪ ಟೈಮ್ ಐತಿ, ಒಂದು ಸ್ವಲ್ಪ ಕೆಲಸ ಅದ, ಒಂದು ಸ್ವಲ್ಪ ನಮ್ಮದು ಇದು ಏನೋ ಇರ್ತಾವೆ. ಒಂದು ಬ್ಯಾಡ ಬಿಡ್ರಿ, ಅದು ನಮ್ಮ ಇದು ಇರಲಿ ನಿಮ್ಗೆ. ಯಾಕೆ ತಲೆ ಒಳಗೆ ಏನೇ ಖುಷಿ ವಿಚಾರ ಇರಲಿ, ಏನೇ ದುಃಖ ವಿಚಾರ ಇರಲಿ, ಎಲ್ಲ ನಿಮ್ಮನ್ನು ಶೇರ್ ಮಾಡ್ಕೋತೀವಿ. ಫಸ್ಟ್ ನಿಮಗೆ ಹೇಳ್ತೀವಿ. ನೀವೇ ಒಂದು ಇಲ್ಲಿಂದ ಫ್ಯಾಮಿಲಿ, ಇಲ್ಲಿಂದ ಹೇಳ್ತೀನಿ, ನೀವೇ ನಮ್ಮ ದೊಡ್ಡ ಫ್ಯಾಮಿಲಿ. ಹಿಂಗೆ ಮಾಡಿಬಿಡು ಸುಮ್ಮ ಹಿಂಗೆ ಮಾಡಿ ಹಂಗೆ ಮಾಡಕ್ಕೆ ಬರೋದು. ಕ್ಯಾಮ್ರಾ ಒಳಗೆ ಕರೆಕ್ಟಾಗಿ ಮಸ್ತ್ ಮಾಡ್ತೀವಿ. ಮಸ್ತ್ ಹಿಂಗೆ ಕರೆಕ್ಟಾಗಿಡಿ. ಓಕೆ ಗಾಯ್ಸ್, ಆದಷ್ಟು ಜಲ್ದಿ ಏನೇನು ಕೆಲಸ ಅದಾವಲ್ಲ ಮುಗಿಸ್ಕೊಂಡು ಆದಷ್ಟು ಜಲ್ದಿ ನಿಮಗೆ ಹೇಳ್ತೀವಿ. ಅದೇನು ಬಿಡ್ರಿ, ಎಲ್ಲ ಡೌಟ್ಸು ಕ್ಲಿಯರ್ ಆಗ್ಯಾವ. ಎಲ್ಲರಿಗೆ ಕಮೆಂಟ್ಸ್ ಅಷ್ಟು ಪ್ರೀತಿ ಅಭಿಮಾನ ತೋರಿಸಿದ್ದಕ್ಕೆ ಎಲ್ಲರಿಗೆ ಥ್ಯಾಂಕ್ ಸೋ ಮಚ್. ಈ ವಿಡಿಯೋ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗುಮು, ಮತ್ತೆ ನಿಮ್ಮ ಜೋಡಿ ಟೈಮ್ ಸ್ಪೆಂಡ್ ಮಾಡೋದು. ಎಲ್ಲರಿಗೆ ಹಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ. ನೆಕ್ಸ್ಟ್ ವ್ಲಾಗ್ ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಕಪಲ್ಸ್ ವ್ಲಾಗ್ಸ್ ಒಳಗೆ ವ್ಲಾಗ್ ಬರ್ತಾವೆ ನೋಡ್ರಿ. ಅದ್ರಾಗೂ ಸ್ವಲ್ಪ ಲೇಟ್ ಆಗ್ತಾವೆ, 2-3 ದಿನ, ಬಟ್ ಬರ್ತಿರ್ತಾವೆ. ಇದ್ರಾಗಂತೂ ಕಾಮಿಡಿ ವಿಡಿಯೋ ಬರ್ತಿರ್ತಾವೆ. ನಿಮ್ಮನ್ನು ಎಂಟರ್ಟೈನ್ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ. ಅಲ್ಲಿ ನೋಡ್ತಾ ಇರಿ, ನಗ್ತಾ ಇರಿ. ನಾವು ನಿಮ್ಮ ಕ್ರೇಜಿ ಕಪಲ್ಸ್.